ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಹತ್ಯೆಗೆ ಸಂಚನ ನಡೆಸಿದ್ಯಾರು? ಹಾಗಾದ್ರೆ ಶೂಟೌಟ್ ನಡೆದ ಮಿಡ್ ನೈಟ್ ನಲ್ಲಿ ಆಗಿದ್ದಾದ್ರೂ ಏನು? ಹೊಂಚು ಹಾಕಿಯೇ ಹತ್ಯೆಗೆ ಸಂಚನ ಮಾಡಿದ್ರ ಅನ್ನುವಂತಹ ಅನುಮಾನ. ಪಬ್ಲಿಕ್ ಟಿವಿಯಲ್ಲಿ ತಡರಾತ್ರಿಯಲ್ಲಾದಂತಹ ಘಟನೆಯ ಪಿನ್ ಟು ಪಿನ್ ಡೀಟೇಲ್ಸ್. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಹತ್ಯೆಗೆ ಸಂಚನ ರೂಪಿಸಿದ್ಯಾರು? ಯಾವ ರೀತಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು? ಇದೆಲ್ಲವೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ಈಗ ರಿವೀಲ್ ಮಾಡ್ತಾ ಇರುವಂತಹದ್ದು. ಶೂಟೌಟ್ ನಡೆದಂತಹ ಮಿಡ್ ನೈಟ್ ನಲ್ಲಿ ಹಾಗಾದ್ರೆ ನಡೆದಿದ್ದೇನು? ಯಾವ ರೀತಿ ಹೊಂಚಾಕಿದ್ರು? ಯಾವ ಕಾರಣಕ್ಕಾಗಿರುವಂತಹ ಘಟನೆ ಇದು? ಈ ಹತ್ಯೆಯ ಹಿಂದೆ ಇರುವಂತಹ ರೂವಾರಿ ಆದ್ರೂ ಯಾರು? ಇವೆಲ್ಲವೂ ಕೂಡ ಈಗ ರಿಕ್ಕಿ ಹತ್ಯೆಗೆ ಸಂಚು ರೂಪಿಸಿದ ವಿಚಾರದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಪ್ರಶ್ನೆಗಳು. ಹಾಗಾದ್ರೆ ಮಿಡ್ ನೈಟ್ ಶೂಟೌಟ್ನ ಸೀಕ್ರೆಟ್ ಏನು? ಒಂದೊಂದಾಗಿಯೇ ನೋಡ್ತಾ ಹೋಗೋಣ. ಈಗಾಗಲೇ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಮುತ್ತಪ್ಪ ರೈ ಪುತ್ರನ ಹತ್ಯೆಗೆ ಯಾವ ರೀತಿ ಪ್ಲಾನ್ ಆಗಿತ್ತು, ಆ ಪ್ಲಾನ್ ಅನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಲಾಗಿತ್ತು, ಈ ಪ್ಲಾನ್ನ ಹಿಂದಿರೋರು ಯಾರು, ಆ ಅಂಶಗಳ ಬೆನ್ನನ್ನ ಬಿದ್ದಿದ್ದಾರೆ. ಹಾಗಾದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದಿದೆ? ತಡರಾತ್ರಿ ಶೂಟೌಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ನಿನ್ನೆ ಸಂಜೆ ಬೆಂಗಳೂರಿನಿಂದ ಬಿಡದಿ ಮನೆಗೆ ರಿಕ್ಕಿ ರೈ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿಯೇ ಈ ಶೂಟೌಟ್ ಆಗಿರುವಂತಹದ್ದು, ಗುಂಡಿನ ದಾಳಿ ಆಗಿರುವಂಥದ್ದು. ರಾತ್ರಿ 11 ಗಂಟೆಯವರೆಗೂ ಕೂಡ ರಿಕ್ಕಿ ರೈ ಮನೆಯಲ್ಲಿಯೇ ಇರ್ತಾರೆ. 11 ಗಂಟೆಯ ನಂತರ ಪ್ರಯಾಣವನ್ನು ಬೆಳೆಸೋದಕ್ಕೆ ಮುಂದಾಗ್ತಾರೆ ಫಾರ್ಚುನರ್ ಕಾರ್ನಲ್ಲಿ. ಬ್ಲಾಕ್ ಕಲರ್ ಫಾರ್ಚುನರ್ ಕಾರು. ಅದೇ ಕಾರ್ನಲ್ಲಿಯೇ ರಿಕ್ಕಿ ರೈ ಇರ್ತಾರೆ. KA53 MC 7218 ಕಾರಿನಲ್ಲಿ ರಿಕ್ಕಿ ಹೊರಡುತ್ತಾರೆ. ಕಾರ್ ಡ್ರೈವರ್ ಇರ್ತಾರೆ. ರಿಕ್ಕಿ ಜೊತೆಯಲ್ಲಿದ್ದಂತಹ ಡ್ರೈವರ್ ಹಾಗೂ ಗನ್ಮ್ಯಾನ್. ಈ ಸಂದರ್ಭದಲ್ಲಿ ಬ್ಲಾಕ್ ಕಲರ್ ಫಾರ್ಚುನರ್ ಕಾರಿನ ಮೇಲೆ ಗುಂಡಿನ ದಾಳಿ ಆಗಿರುವಂಥದ್ದು. ಕಾರು ಸ್ವಲ್ಪ ದೂರ ಬರ್ತಾ ಇದ್ದಂತೆ ಠಪ್ ಅಂತ ಹೇಳಿ ಒಂದು ಸದ್ದು ಕೇಳಿಬರುತ್ತೆ. ಮೊದಲ ಬಾರಿಗೆ ಗುಂಡಿನ ದಾಳಿ ಅನ್ನೋದು ಅಲ್ಲಿ ಒಳಗಿದ್ದವರಿಗೆ ಗೊತ್ತಾಗಲ್ಲ. ರಿಕ್ಕಿ ರೈಗಾಗಿರಬಹುದು, ಗನ್ಮ್ಯಾನ್ಗಾಗಿರಬಹುದು, ಕಾರ್ ಡ್ರೈವರ್ಗಾಗಿರಬಹುದು. ಟೈರ್ ಸ್ಫೋಟ ಗಿಟ ಆಯ್ತಾ ಅಂಥೇಳಿ ಗನ್ಮ್ಯಾನ್ ಕಾರಿನಿಂದ ಕೆಳಗಿಳಿದು ಪರೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಇದು ಗುಂಡಿನ ದಾಳಿ ಅನ್ನೋದು ಗೊತ್ತಾಗುತ್ತೆ. ಮತ್ತೆ 2-3 ಗುಂಡುಗಳು ತೂರಿ ಬರುತ್ತೆ. ಮೊದಲ ಬಾರಿಗೆ ಗುಂಡಿನ ದಾಳಿ ಅನ್ನೋದು ಒಳಗಿರುವಂಥವರಿಗೆ ಗೊತ್ತಾಗಲ್ಲ. ಇದೇನು ಈ ಟೈರ್ ಬ್ಲಾಸ್ಟ್ ಆಗಿರಬೇಕು ಅಂಥೇಳಿ ಸ್ವತಃ ಗನ್ಮ್ಯಾನ್ ಕಾರಿನಿಂದ ಕೆಳಗಿಳಿದು ಪರೀಕ್ಷೆ ಮಾಡಲಿಕ್ಕೆ ಮುಂದಾಗ್ತಾರೆ. ಬಿಡದಿಯ ರೈಲ್ವೆ ಕ್ರಾಸ್ನಲ್ಲಿ ಟೈರ್ ಅನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಆಗುತ್ತೆ ಗನ್ಮ್ಯಾನ್ನಿಂದ. ಇದೇ ಬ್ಲಾಕ್ ಕಲರ್ನ ಫಾರ್ಚುನರ್ ಕಾರ್ನಿಂದ ಕೆಳಗಿಳಿದು ಪರಿಶೀಲನೆ ಮಾಡಲಾಗುತ್ತೆ. ಅದಾದ ಮೇಲೆ ರಿಕ್ಕಿ ರೈ ಈ ಪರ್ಸನ್ನ ಮರ್ತಿದ್ರಿಂದ ಮತ್ತೆ ಮನೆಗೆ ವಾಪಸ್ ಹೋಗ್ತಾರೆ, ಕಾರನ್ನು ರಿಟರ್ನ್ ತಗೊಂಡು. ಸುಮಾರು 12 ಗಂಟೆ 50 ನಿಮಿಷಕ್ಕೆ ಮತ್ತೆ ಬೆಂಗಳೂರಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ರಿಕ್ಕಿ ರೈ ಇದೇ ಫಾರ್ಚುನರ್ ಕಾರ್ನಲ್ಲಿ, ಅದರ ಒಳಗೆ ಕಾರ್ ಡ್ರೈವರ್ ಇರ್ತಾರೆ ಮತ್ತು ಗನ್ಮ್ಯಾನ್ ಕೂಡ ಇರ್ತಾರೆ. ಬಿಡದಿ ಮನೆಯಿಂದ ಹೊರಬರ್ತಾ ಇದ್ದಂತೆ ಮತ್ತೆ ಅಟ್ಯಾಕ್ ಆಗಿದೆ. ಮತ್ತೆ ದಾಳಿಯನ್ನ ಮಾಡಲಾಗಿದೆ. ಗುಂಡನ್ನ ಹಾರಿಸಲಾಗಿದೆ. ಮೊದಲ ಬಾರಿಗೆ ಶಬ್ದ ಬಂದಂತಹ ಸ್ಥಳದಲ್ಲಿಯೇ ಮತ್ತೆ ಸದ್ದು ಕೇಳಿ ಬರುತ್ತೆ. ಅದಾದ ಮೇಲೆ ಗೊತ್ತಾಗುತ್ತೆ ಇದು ಡೆಡ್ಲಿ ಅಟ್ಯಾಕ್ ಅನ್ನೋದು, ಗುಂಡಿನ ಸದ್ದು ಅನ್ನೋದು. ಡ್ರೈವರ್ ಹಿಂಬದಿ ಸೀಟ್ನಲ್ಲಿ ಕೂತಿದ್ದಂತಹ ಮುತ್ತಪ್ಪ ರೈ ಮಗ ರಿಕ್ಕಿ ರೈ. ರಿಕ್ಕಿ ರೈನ ಮೂಗು, ಬಲತೋಳಿಗೆ ಗಂಭೀರವಾಗಿ ಗಾಯವಾಗುತ್ತೆ. ಅದಾದ ಮೇಲೆ ಗುಂಡಿನ ದಾಳಿಯಿಂದ ಪಾರಾದರೂ ಕೂಡ ರಕ್ತಸ್ರಾವ ಆಗುತ್ತೆ, ರಕ್ತ ಸುರಿತಾ ಇರುತ್ತೆ. ಮೊದಲು ಬಿಡದಿ ಆಸ್ಪತ್ರೆಯಲ್ಲಿ ರಿಕ್ಕಿ ಅವರನ್ನು ಅಡ್ಮಿಟ್ ಮಾಡಲಾಗುತ್ತೆ. ಬಳಿಕ ಅವರನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿರುವಂಥದ್ದು. ಯೂಶುವಲಿ ಕಾರನ್ನು ರಿಕ್ಕಿ ರೈನೇ ಯಾವಾಗಲೂ ಡ್ರೈವ್ ಮಾಡ್ತಾ ಇದ್ರಂತೆ. ಹಾಗಾಗಿಯೇ ಡ್ರೈವರನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಲಾಗಿತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ.